ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೇ ಬೆಲೆ. ನಮಗೆ ದುಡ್ಡು ಬೇಕಂದ್ರೆ ನಾವು ಲಕ್ಷ್ಮೀ ದೇವತೆಯನ್ನು ಪೂಜೆ ಮಾಡ್ತೀವಿ. ಆದರೆ ಖುದ್ದು ಲಕ್ಷ್ಮೀ ದೇವಿಯ ಚಿನ್ನದ ಖಜಾನೆ ಒಬ್ಬ ದೇವರ ಕಂಟ್ರೋಲ್ನಲ್ಲಿದೆ ಅನ್ನೋದು ನಿಮಗೆ ಗೊತ್ತಾ? ಅವನು ಬೇರೆ ಯಾರೂ ಅಲ್ಲ, ಅವರೇ ಕುಬೇರ. ನಮಸ್ಕಾರ ಕನ್ನಡ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಐಶ್ವರ್ಯದ ಒಡೆಯ, ಯಕ್ಷರ ರಾಜ ಮತ್ತು ಉತ್ತರ ದಿಕ್ಕಿನ ಪಾಲಕನಾದ ಕುಬೇರ ದೇವರ ಸಂಪೂರ್ಣ ಚರಿತ್ರೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಸಲಿಗೆ ಈ ಕುಬೇರ ಅಂದರೆ ಯಾರು? ಅವನು ಬ್ರಹ್ಮದೇವನ ಮೊಮ್ಮಗ ಅನ್ನೋದು ನಿಮಗೆ ಎಷ್ಟು ಜನಕ್ಕೆ ಗೊತ್ತಿತ್ತು? ಕುಬೇರ ಮೊದಲು ಲಂಕಾ ನಗರವನ್ನು ಆಳ್ತಿದ್ದ. ಆದರೆ ಅವನ ಆ ಲಂಕಾದ ಮೇಲೆ ಕಣ್ಣು ಹಾಕಿತ್ತು ಯಾರು? ತಿರುಪತಿ ತಿಮ್ಮಪ್ಪನಿಗೂ ಕುಬೇರನಿಗೂ ಏನು ಕಲೆಕ್ಷನ್ ಇದೆ? ಬನ್ನಿ ಇವತ್ತು ಕುಬೇರ ದೇವರ ಅಸಲಿ ಕಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಕುಬೇರನ ಹುಟ್ಟಿನ ಕತೆ ತುಂಬ ರೋಚಕವಾಗಿದೆ. ಪುರಾಣಗಳ ಪ್ರಕಾರ ಬ್ರಹ್ಮದೇವನ ಮಗ ಪುಲಸ್ತ್ಯ ಮುನಿ, ಆ ಪುಲಸ್ತ್ಯ ಮುನಿಯ ಮಗ ವಿಶ್ರವ. ಈ ವಿಶ್ರವ ಮುನಿಗೆ ಇಬ್ಬರು ಹೆಂಡತಿಯರು. ಮೊದಲನೆಯ ಹೆಂಡತಿ ಇಲಾವಿಡಾಗೆ ಹುಟ್ಟಿದ ಮಗನೇ ಈ ಕುಬೇರ. ಅಂದರೆ ಕುಬೇರ ನೇರವಾಗಿ ಬ್ರಹ್ಮದೇವನ ಮರಿಮೊಮ್ಮಗ. ಕುಬೇರ ತುಂಬ ಧಾರ್ಮಿಕ ಮತ್ತು ಶಿವಭಕ್ತನಾಗಿದ್ದ. ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಅವನಿಗೆ ಲಂಕಾ ನಗರವನ್ನು, ಅಂದರೆ ಇವತ್ತಿನ ಶ್ರೀಲಂಕಾ ನಗರವನ್ನು ಆಳುವ ಆಶೀರ್ವಾದ ಕೊಡ್ತಾರೆ. ಕುಬೇರನ ಆಡಳಿತದಲ್ಲಿ ಲಂಕಾ ನಗರ ಚಿನ್ನದಲ್ಲಿ ಕಂಗೊಳಿಸುತ್ತಿರುತ್ತೆ. ಅವನಿಗೆ ಪ್ರಯಾಣ ಮಾಡೋಕ್ಕೆ ಪುಷ್ಪಕ ವಿಮಾನ ಕೂಡ ಇರುತ್ತೆ. ಅಷ್ಟು ಶ್ರೀಮಂತವಾಗಿರುತ್ತೆ ಆ ಲಂಕಾ ನಗರ. ಆದರೆ ವಿಶ್ರವಮುನಿಯ ಎರಡನೆಯ ಹೆಂಡತಿ ಕೈಕೇಸಿಗೆ 3 ಮಕ್ಕಳು ಹುಟ್ಟುತ್ತಾರೆ. ಅವರೇ ರಾವಣ, ಕುಂಭಕರ್ಣ ಹಾಗೆ ವಿಭೀಷಣ. ಅಂದರೆ ರಾವಣ ಮತ್ತು ಕುಬೇರ ಇಬ್ಬರು ಮಲ ಸಹೋದರರು. ರಾವಣ ದೊಡ್ಡ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಶಕ್ತಿ ಪಡ್ಕೊಂಡು ಬಂದು ಮೊದಲು ಕಿತ್ತುಕೊಂಡಿದ್ದೇ ತನ್ನ ಅಣ್ಣ ಕುಬೇರನ ಲಂಕಾ ನಗರವನ್ನು, ಹಾಗೆ ಅವನ ಪುಷ್ಪಕ ವಿಮಾನವನ್ನು. ತನ್ನ ತಮ್ಮ ರಾವಣನ ಕ್ರೂರತೆಯಿಂದ ಬೇಜಾರಾದ ಕುಬೇರ ಲಂಕಾ ನಗರವನ್ನು ಬಿಟ್ಟು ಹೋಗ್ತಾರೆ. ಅವನು ನೇರವಾಗಿ ಹಿಮಾಲಯಕ್ಕೆ ಹೋಗಿ ಕೈಲಾಸ ಪರ್ವತದ ಹತ್ತಿರ ಪರಮಶಿವನ ಘೋರ ತಪಸ್ಸನ್ನು ಮಾಡ್ತಾರೆ. ಕುಬೇರನ ಭಕ್ತಿಗೆ ಮೆಚ್ಚಿ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾಗ್ತಾರೆ. ಆಗ ಶಿವ ಕುಬೇರನಿಗೆ ದಿಕ್ಪಾಲ ಆಗುವ ವರ ಕೊಡ್ತಾರೆ. ಜೊತೆಗೆ ಪ್ರಪಂಚದ ಎಲ್ಲ ಶ್ರೀಮಂತಿಕೆ, ಚಿನ್ನ, ನಿಧಿಗಳ ಪಾಲಕನನ್ನಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, ಶಿವ ಕುಬೇರನನ್ನು ತನ್ನ ಪರಮ ಮಿತ್ರ ಅಂತ ಘೋಷಿಸ್ತಾರೆ. ಕೈಲಾಸದ ಪಕ್ಕ ಕುಬೇರನಿಗಾಗಿ ವಿಶ್ವಕರ್ಮ ಬಂದು ಒಂದು ಅದ್ಭುತ ನಗರವನ್ನು ಕಟ್ತಾರೆ. ಅದರ ಹೆಸರೇ ಅಳಕಾಪುರಿ. ಈ ಅಳಕಾಪುರಿ ನಗರ ಹೇಗಿತ್ತು ಅಂದರೆ ರಾವಣನ ಲಂಕಾಗಿಂತ 100 ಪಟ್ಟು ಶ್ರೀಮಂತವಾಗಿತ್ತು. ಇಲ್ಲಿ ಚಿನ್ನದ ರಸ್ತೆಗಳು, ವಜ್ರದ ಅರಮನೆಗಳು ಕೂಡ ಇದ್ವು ಅಂತ ಪುರಾಣಗಳು ಹೇಳ್ತವೆ. ಇದು ಕುಬೇರ ಐಶ್ವರ್ಯದ ದೇವರಾದ ಕಥೆ. ಕುಬೇರನ ಬಗ್ಗೆ ಮಾತಾಡುವಾಗ ನಮ್ಮ ತಿರುಪತಿ ತಿಮ್ಮಪ್ಪನ ಕತೆ ಬರಲಿಲ್ಲ ಅಂದರೆ ಹೇಗಲ್ವಾ? ಕಲಿಯುಗದಲ್ಲಿ ಕುಬೇರನಿಗೆ ಅತ್ಯಂತ ದೊಡ್ಡ ಕನೆಕ್ಷನ್ ಇರೋದು ತಿರುಪತಿ ಕ್ಷೇತ್ರದ ಜೊತೆ. ಪುರಾಣಗಳ ಪ್ರಕಾರ ಶ್ರೀನಿವಾಸ ದೇವರು ಪದ್ಮಾವತಿ ಅಮ್ಮನವರನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಮದುವೆಗೆ ಬೇಕಾದ ಕೋಟಿ ದುಡ್ಡನ್ನು ಹೊಂದಿಸೋದು ಹೇಗೆ? ಆಗ ಶ್ರೀನಿವಾಸ ದೇವರು ನೇರವಾಗಿ ಕುಬೇರನ ಹತ್ತಿರ ಹೋಗ್ತಾರೆ. ಬ್ರಹ್ಮ ಮತ್ತು ಶಿವದೇವರ ಸಮಕ್ಷಮದಲ್ಲಿ ಕುಬೇರ ಶ್ರೀನಿವಾಸರಿಗೆ ಬರೋಬ್ಬರಿ 1,14,00,000 ಚಿನ್ನದ ನಾಣ್ಯಗಳನ್ನು ಸಾಲ್ವಾಗಿ ಕೊಡ್ತಾರೆ. ಆದರೆ ಅದಕ್ಕೆ ಒಂದು ಕಂಡೀಷನ್ ಕೂಡ ಹಾಕ್ತಾರೆ. ಕಲಿಯುಗ ಮುಗಿಯುವವರೆಗೂ ಶ್ರೀನಿವಾಸರು ಈ ಸಾಲವನ್ನು ತೀರಿಸ್ತಾನೇ ಇರಬೇಕು, ಜೊತೆಗೆ ಅದರ ಬಡ್ಡಿಯನ್ನು ಕೂಡ ಕಟ್ಟಬೇಕು. ಈ ಕಾರಣಕ್ಕಾಗಿಯೇ ಇವತ್ತಿಗೂ ಕೋಟಿ ಭಕ್ತರು ತಿರುಪತಿಗೆ ಹೋಗಿ ಹುಂಡಿಯಲ್ಲಿ ದುಡ್ಡು, ಚಿನ್ನ ಹಾಕ್ತಾರೆ. ನಾವು ಹಾಕೋ ದುಡ್ಡು ಅಸಲೇ ಅಲ್ಲ, ಬರೀ ಬಡ್ಡಿ ಮಾತ್ರ ಅಂತ ಹೇಳ್ತಾರೆ. ಈ ದೊಡ್ಡ ಟ್ರಾನ್ಸಾಕ್ಷನಿಂದನೇ ಕುಬೇರನ ಶ್ರೀಮಂತಿಕೆ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಕುಬೇರ ಬರೀ ದುಡ್ಡಿನ ದೇವರಲ್ಲ, ಅವರು ಭಕ್ತಿಗೆ ಮತ್ತು ಶುದ್ಧತೆಗೆ ಮೆಚ್ಚಿದ
ಮಹಾಶಿವಭಕ್ತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀದೇವಿಯ ಜೊತೆ ಕುಬೇರ ದೇವರನ್ನು ಕೂಡ ಪೂಜೆ ಮಾಡ್ತಾರೆ. ಕುಬೇರ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಮನೆಯಲ್ಲಿ ದುಡ್ಡಿನ ಕೊರತೆ ಇರಲ್ಲ, ಸಾಲಬಾಧ ಇರಲ್ಲ ಅನ್ನೋ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ಇದಾಗಿತ್ತು ಐಶ್ವರ್ಯದ ದೇವತೆಯಾದ ಕುಬೇರನ ಅಸಲಿ ಚರಿತ್ರೆ ಮತ್ತು ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ನೀವು ತಿರುಪತಿಗೆ ಎಷ್ಟು ಬಾರಿ ಹೋಗಿದ್ರ ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಅನೇಕ ರೋಚಕ ಪುರಾಣ ಮತ್ತು ದೇವರುಗಳ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಕನ್ನಡ ವರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.